ಸೊ ಇವಾಗ ಒಂದು ಹೆಲ್ದಿಯಾಗಿ ಒಂದು ಸ್ಯಾಲೆಡ್ ಮಾಡೋಣ ಅಂತ ಅಕ್ಷಯ್ ಕಲ್ಪ ಅವರ ಮೈಲ್ಡ್ ಚೆಡರ್ ಚೀಸ್ ಆ್ಯಂಡ್ ಆಲ್ಸೋ ಪೆಪ್ಪರ್ ಆರ್ಟಿಸನ್ ಚೀಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಓಕೆ, ಸೊ ಫಸ್ಟಾಗಿ ನಾವು ಇದು ಬಸಳೆ ಸೊಪ್ಪನ್ನ ಹಾಕೊಳ್ಳೋಣ ಬೋಲ್ಗೆ. ಒಂಚೂರು ಒಂದೆಲ್ಗ ಸೊಪ್ಪನ್ನ ಹಾಕೊಳ್ಳೋಣ, ಮೆಂತ್ಯ ಸೊಪ್ಪು ಕೂಡ ಹಾಕೊಳ್ಳೋಣ. ಓಕೆ, ಬೇಬಿ ಸ್ಪಿನಚ್, ಪಾಲಕ್ ಸೊಪ್ಪನ್ನು ಹಾಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ ಒಂಚೂರು ಚಾಪ್ ಮಾಡ್ಕೊಂಡು ಹಾಕೊಳ್ಳೋಣ. ಸೊ ಸೊಪ್ಪುಗಳನ್ನೆಲ್ಲ ಹಾಕೊಂಡಾಯಿತು, ಮಿಕ್ಸ್ ಮಾಡಾಯಿತು. ಇದಕ್ಕೆ ನಾವು ಒಂದಷ್ಟು ಕ್ಯಾಬೇಜ್ ಹಾಕೊಳ್ಳೋಣ. ಓಕೆ, ಒಂದು ಕೈ ಹಿಡಿಯಷ್ಟು ಕ್ಯಾಪ್ಸಿಕಮ್ ಆ್ಯಂಡ್ ರೆಡ್ ಆನಿಯನ್ ಒಂದು ಸ್ವಲ್ಪ. ಓಕೆ, ನಾವಿವಾಗ ರೈಸ್ ಮಾಡಿರೋ ಕ್ಯೂಕಂಬರ್ ಹಾಕೊಳ್ಳೋಣ, ಅರ್ಧ ಬೌಲಷ್ಟು. ಈಗ ಚೆರಿ ಟೊಮೆಟೊಸ್, ಇದನ್ನು ನಾನು ಏನು ಮಾಡ್ತೀನಿ, ಈ ಥರ ಪೀಸಸ್ ಕಟ್ ಮಾಡಿಕೊಂಡು ಜಸ್ಟ್ ಪುಟ್ ಬೇಯಿಸ್ಕೊಂಡಿರೋ ಹೆಸರು ಕಾಳಿದೆ, ಸೊ ಇದು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಆರ್ಟಿಸನ್ ಚೆಡರ್ ಚೀಸ್. ಓಕೆ, ಸೊ ಇದನ್ನು ಏನು ಮಾಡೋಣ, ನಾವು ಡೈಸಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದನ್ನು ನಾವು ಡೈಸಸಲ್ಲಿ ಕಟ್ ಮಾಡೋಣ. ಕ್ರೀಮಿ ಫ್ಲೇವರು ಕೊಡುತ್ತೆ, ಹಾಗೆ ಒಂದು ಸ್ವಲ್ಪ ಶಾರ್ಪ್ನೆಸ್ ಕೊಡುತ್ತೆ. ಡ್ರೆಸ್ಸಿಂಗ್ಗೆ ಯೂಶಲಿ ಸ್ಯಾಲಡ್ಸ್ಗೆಲ್ಲ ಆಲಿವ್ ಆಯಿಲ್ ಪ್ರಿಫರ್ ಮಾಡ್ತಾರೆ, ಬಟ್ ನಾನಿವತ್ತು ಇವರ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಡ್ರೆಸ್ಸಿಂಗ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಕೋಕೋನಟ್ ಆಯಿಲು. ಮೊದಲನೇದಾಗಿ ಆಯಿಲ್ ಹಾಕ್ಕೊಳ್ಳೋಣ. ಒಂಚೂರು ನಾನು ಹನಿ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂಚೂರು ಸಾಲ್ಟು, ಒಂದು ಸ್ವಲ್ಪ ಪೆಪ್ಪರ್, ಎಸ್ ಡನ್. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಲೈಮ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ, ಲೈಮ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಂಚೂರು ವೆನಿಗರ್ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಇದನ್ನು ಯೂಶ್ವಲಿ ನೀವು ವಿಸ್ಕ್ ಇದ್ದರೆ ಮನೇಲಿ ವಿಸ್ಕ್ ಮಾಡ್ಕೊಬೋದು, ಇಲ್ಲಿ ನಾನು ಫೋರ್ಕಲ್ಲೇ ಒಂಚೂರು ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಸ್ಯಾಲೆಡ್ ನಾವೇನು ರೆಡಿ ಮಾಡಿಟ್ಕೊಂಡಿದ್ದೀವಿ, ಇದಕ್ಕೆ ನಾನು ಡ್ರೆಸ್ಸಿಂಗ್ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಡ್ರೆಸ್ಸಿಂಗ್ ಹಾಕೋಣ. ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊತಾ ಇದ್ದೀನಿ. ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಹೆವೆನ್ಲಿ ಇದೆಯಾ, ಡೆಲಿಷಿಯಸ್ ಆಗಿದೆ, ಮಸ್ತಾಗಿದೆ. ವೆರಿ ವೆರಿ ನೈಸ್ ಆ್ಯಕ್ಚುಲಿ.